ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು LBA ಅಂಕಗಳನ್ನ ನಮೂದು ಮಾಡಲು ಸ್ಟ್ಯಾಟ್ಸಲ್ಲಿ ಹೇಗೆ ಲಾಗಿನ್ ಆಗೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀವಿ. ಇದು ತುಂಬ ಸುಲಭ. ಮೊದಲನೇದಾಗಿ ನಾವು ಫಸ್ಟು ಗೂಗಲ್ಗೆ ಹೋಗಿ STS ಅಂತ ಟೈಪ್ ಮಾಡಿದರೆ STS ಲಾಗಿನ್ ಕರ್ನಾಟಕ ಅಂತ ಬರುತ್ತೆ. ಸೊ ನಾವು ಅದನ್ನು ಪ್ರೆಸ್ ಮಾಡಿದರೆ ಈ ಥರ ಸ್ಟ್ಯಾಟ್ಸ್ ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಕಾಣಿಸುತ್ತೆ. ನಿಮಗೆ ಸ್ವಲ್ಪ ಕೆಳಗೆ ಹೋದರೆ ಸ್ಕ್ರೋಲ್ ಮಾಡಿದರೆ STS karnataka.government.in ಸೈನ್ ಇನ್ ಅಂತ ಕಾಣಿಸುತ್ತೆ. ಸೊ ಅದನ್ನು ನೀವು ಪ್ರೆಸ್ ಮಾಡಿದರೆ ಈ ಥರದ್ದು ಒಂದು ಪೇಜ್ ಓಪನ್ ಆಗುತ್ತೆ. ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಕರ್ನಾಟಕ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ನಿಮಗೆ ಕಾಣಿಸ್ತಾ ಇರುತ್ತೆ. ಸೊ ಇನ್ಮೇಲೆ ಕೆಳಗೆ ನೋಡಿದರೆ ಲಾಗಿನ್ ಆ್ಯಸ್ ಅಂತ 3 ಆಪ್ಷನ್ನ ತೋರಿಸ್ತಾ ಇದೆ. ಒಂದು ಟೀಚರ್, ಸ್ಟ್ಯಾಟ್ಸ್ ಯೂಸರ್, ಆಫೀಸ್ DDPi ಯೂಸರ್ ಅಂತ ಹೇಳಿ. ಸೊ ನಾವು ಟೀಚರ್ ಆಗಿರೋದ್ರಿಂದ ಟೀಚರ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೆಕ್ಸ್ಟು ಯೂಸರ್ ನೇಮ್ನ ಕೇಳ್ತಾ ಇದೆ. ಸೊ ಯೂಸರ್ ನೇಮಲ್ಲಿ ನಾವೇನು ಮಾಡಬೇಕು ಅಂದರೆ ನಮ್ಮ KGID ನಂಬರ್ನ ನಾವು ಹಾಕಬೇಕಾಗುತ್ತೆ. ಸೊ ನೆಕ್ಸ್ಟು KGID ನಂಬರ್ನ ನಮೂದು ಮಾಡಿದ ನಂತರ ಟೀಚರ್ಗೆ KGID ನಂಬರಿಂದನೇ ನಮ್ಮ ಲಾಗಿನ್ ಆಗ್ತದೆ, ಡೈರೆಕ್ಟ್ ಲಾಗಿನ್ ಇರ್ತದೆ. ಸೊ ಸೆಂಡ್ OTP ಆಪ್ಷನ್ನ ಕ್ಲಿಕ್ ಮಾಡಿದಾಗ ನಮಗೆ ನಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರಿಂದ ಒಂದು ಮೆಸೇಜ್ ಬರುತ್ತೆ. OTP ಅಲ್ಲಿಗೆ ಬಂದಿರುತ್ತೆ, ನೀವು ನೋಡ್ಬೋದು. ಈಗ OTP ಬಂದಿರುತ್ತೆ. ನಮಗೆ ನಾವು ಆ OTP ಹಾಕಿದಾಗ ಸೊ ನಮಗೆ ಈ ಕಡೆ ವೆರಿಫೈ OTP ಅಂತ ಹೇಳಿ ಒಂದು ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದಾಗ ನಮಗೆ ಈ ಥರದ್ದು ಒಂದು ಪೇಜ್ ಓಪನ್ ಆಗುತ್ತೆ. ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಕರ್ನಾಟಕ ಲೆಸನ್ ಪ್ಲ್ಯಾನ್ ಆ್ಯಂಡ್ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ಹೇಳಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಮಗೆ ಒಂದು ಆಪ್ಷನ್ ಇರುತ್ತೆ, ಇಂಗ್ಲೀಷ್ ಅಥವಾ ಕನ್ನಡ ಮೀಡಿಯಮ್ನ ಸೆಲೆಕ್ಟ್ ಮಾಡ್ಕೋಬೋದು. ಸೊ ನೆಕ್ಸ್ಟು ನಾವು ಇಲ್ಲಿ 3 ಲೈನ್ಸ್ ನಿಮಗೆ ಕಾಣಿಸ್ತಾ ಇರ್ಬೋದು ಮೇಲ್ಗಡೆ. ಸೊ ಆ 3 ಲೈನ್ಸನ್ನ ನಾವು ಕ್ಲಿಕ್ ಮಾಡಿದರೆ 3 ಆಪ್ಷನ್ಸ್ ನಮಗೆ ಬರುತ್ತೆ. ಟೀಚರ್ ಪ್ರೊಫೈಲ್, ಲೆಸನ್ ಪ್ಲ್ಯಾನ್, ಅಸೆಸ್ಮೆಂಟ್ ಅಂತ. ನೆಕ್ಸ್ಟು 3rd ಆಪ್ಷನ್ ಬಂದು ಅಸೆಸ್ಮೆಂಟ್. ಅಲ್ಲಿಗೆ ಕ್ಲಿಕ್ ಮಾಡಿದರೆ ಮತ್ತೆ ಇನ್ನೂ 2 ಆಪ್ಷನ್ಸ್ಗಳು ನಮಗೆ ಕಾಣಿಸ್ತಾ ಇರುತ್ತೆ. ಒಂದು LBA ಅಂತ, ಇನ್ನೊಂದು ಅಸೆಸ್ಮೆಂಟ್ ಎಂಟ್ರಿ ರಿಪೋರ್ಟ್ ಅಂತ. ಸೊ ನಾವು LBA ಅಂಕಗಳನ್ನ ನಮೂದು ಮಾಡಬೇಕಿರೋದ್ರಿಂದ ನಾನು LBAನ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ನೆಕ್ಸ್ಟು ನೀವು ನೋಡ್ಬೋದು ಈ ಥರದ್ದು ಒಂದು ಪೇಜ್ ನಮಗೆ ಕಾಣಿಸ್ತಾ ಹೋಗುತ್ತೆ. ಮೀಡಿಯಮ್ ಇದೆ, ಕನ್ನಡ ಅಥವಾ ಇಂಗ್ಲೀಷ್ ಮೀಡಿಯಮ್ ಸೆಲೆಕ್ಟ್ ಮಾಡ್ಕೋಬಹುದು. ಕ್ಲಾಸ್ ಇದೆ, ನಮ್ಮದು ಯಾವ ಕ್ಲಾಸು ಅಂತ ಹೇಳಿ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಗ್ರೂಪ್ ಅಂತ ಅಂದರೆ ಸೊ ಅದು ಕೂಡ ಅಷ್ಟೇ ಲ್ಯಾಂಗ್ವೇಜಸ್ಗಳು ಬರ್ತದೆ. ನೆಕ್ಸ್ಟು ಸಬ್ಜೆಕ್ಟ್ ಯಾವುದು, ಯಾವ ಚಾಪ್ಟ್ರಿಗೆ ಮಾಡ್ತಾಯಿದ್ದೀರಾ, ಯಾವತ್ತು ಯೂನಿಟ್ ಟೆಸ್ಟ್ ಮಾಡ್ತಾಯಿದ್ದೀರಾ, ಡೇಟ್ಸ್ ಕೂಡ ಇದೆ. ಸೊ ನೋಡೋಣ, ನಾವೀಗ ಒಂದೊಂದೇ ಹಾಕ್ತಾ ಹೋಗೋಣ. ನಂದು ಕನ್ನಡ ಮೀಡಿಯಮ್ ಇರೋದ್ರಿಂದ ಹಾಗೇ ಇರುತ್ತೆ. ಕ್ಲಾಸ್ ನಾನು 4th ತೊಗೋತಾ ಇದ್ದೀನಿ. ಸೊ ಗ್ರೂಪ್ ಅಂತ ಬಂದಾಗ ನಮಗೆ 2 ಆಪ್ಷನ್ಸ್ಗಳು ಕಾಣಿಸುತ್ತೆ. ಕನ್ನಡ ಮೀಡಿಯಮಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಮತ್ತು ನೆಕ್ಸ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್. ನೆಕ್ಸ್ಟು ಸೆಕೆಂಡ್ ಆಪ್ಷನ್ ಬಂದು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್, 3rd ಲ್ಯಾಂಗ್ವೇಜ್ ಹಿಂದಿ ಇದಿದೆ. ಸೊ ಕನ್ನಡ ಇಂಗ್ಲೀಷ್ 2 ಇತ್ತು ಅಂದರೆ ನಾವು 1 to 5ಗೆ ಮಾಡ್ಕೋಬೋದು. ಕನ್ನಡ ಇಂಗ್ಲೀಷ್ ಹಿಂದಿ ಇದೆ ಅಂದರೆ 6th ಇಂದ 10th ನಾವು ಆ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಓಕೆ, ನಂದು 4th ತೊಗೊಂಡಿರೋದ್ರಿಂದ ನಾನು ಕನ್ನಡ ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೋತೀನಿ. ಗ್ರೂಪ್ ಆದ ನಂತರ ನೆಕ್ಸ್ಟು ಸಬ್ಜೆಕ್ಟಲ್ಲಿ ನಿಮ್ಮದು ಯಾವ ಸಬ್ಜೆಕ್ಟ್ ಇರುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ನಾನು ಇವಾಗ ಕನ್ನಡ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ನೆಕ್ಸ್ಟು ಚಾಪ್ಟರ್ ಯಾವುದು ಕನ್ನಡದಲ್ಲಿ ನೋಡಿ, ಇಷ್ಟೊಂದು ಚಾಪ್ಟರ್ಸ್ ಇದೆ. ನೀವು ಯಾವ ಚಾಪ್ಟರ್ಗೆ ಟೆಸ್ಟನ್ನು ಮಾಡ್ತಿರೋ, LBAನ ಕಂಡಕ್ಟ್ ಮಾಡ್ತಿರೋ ಆ ಚಾಪ್ಟರ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಾನು ಕನ್ನಡಮ್ಮನ ಹರಕೆನ ತೊಗೊಂಡೆ. ಓಕೆ, ನೆಕ್ಸ್ಟ್ ಯೂನಿಟ್ ಟೆಸ್ಟ್ ಡೇಟ್ ಅಂತ ಬಂತು. ಸೊ ನೀವು ಈ ಮಂತಿಂದೇ ಕೊಡ್ಬೋದು ಅಥವಾ ಲಾಸ್ಟ್ ಮಂತಲ್ಲಿ ಮಾಡಿದರೆ ಲಾಸ್ಟ್ ಮಂತಿಂದು ಕೊಡ್ಬೋದು. ಯಾವುದಾದ್ರೂ ಡೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಸೆಟ್ ಅಂತ ಕೊಡಿ. ಸೊ ಈಗ ಎಲ್ಲ ಡೀಟೇಲ್ಸು ಕೂಡ ಮ್ಯಾಂಡಿಟರಿ ಇದೆ. ಸೊ ಅಷ್ಟು ಡೀಟೇಲ್ಸ್ನು ನಾನು ಕೊಟ್ಟೆ. ನಿಮಗೆ ಇದೇನಾದರೂ ನೀವು ಬೇಡ ಚೇಂಜ್ ಮಾಡಬೇಕಿದೆ ನಾನು ಅನ್ನೋದಾದರೆ ರೀಸೆಟ್ ಆಪ್ಷನ್ನ ಕೊಟ್ಟರೆ ಅದಷ್ಟು ಎರೇಸ್ ಆಗುತ್ತೆ. ನೀವು ಹೊಸದಾಗಿ ಮತ್ತೆಲ್ಲ ಡೀಟೇಲ್ಸ್ನ ಹಾಕಬೇಕಾಗತ್ತೆ. ಸೊ ಎಲ್ಲ ಕರೆಕ್ಟ್ ಇದೆ ಅಂದಾಗ ಸರ್ಚ್ ಆಪ್ಷನ್ನ ಕೊಡಬೇಕಾಗುತ್ತೆ.
ಸೊ ನೆಕ್ಸ್ಟು ನಮಗೆ ಸ್ಕ್ರೋಲ್ ಮಾಡಿದರೆ ಇನ್ನೊಂದಷ್ಟು ಇನ್ಫಾರ್ಮೇಷನ್ ಬರುತ್ತೆ. ಸೊ ನೀವೇನು ಮ್ಯಾಕ್ಸಿಮಮ್ ಮಾರ್ಕ್ಸ್ 15ಗೆ, ಆಮೇಲೆ ಚಾಪ್ಟರ್ ಬಂದು ಕನ್ನಡಮ್ಮನ ಹರಕೆ, ಸಬ್ಜೆಕ್ಟ್ ಕನ್ನಡ, ಕ್ಲಾಸ್ 4th ಮತ್ತು ಯೂನಿಟ್ ಟೆಸ್ಟ್ ಡೇಟ್ ಎಲ್ಲ ಮೆನ್ಷನ್ ಆಗಿರುತ್ತೆ. ನೆಕ್ಸ್ಟು ಸ್ಟೂಡೆಂಟ್ ಅಸೆಸ್ಮೆಂಟ್ ಡೀಟೇಲ್ಸ್ ಅಂತ ಬರುತ್ತೆ. ಸೊ ನೋಡಿ, ಇಲ್ಲಿ ನಮ್ಮ ಸ್ಟೂಡೆಂಟ್ದು ಸೀರಿಯಲ್ ನಂಬರ್ ಇದೆ, ಸ್ಟ್ಯಾಟ್ಸ್ ID ಇದೆ, ನೇಮ್ ಇದೆ, ಹಾಗೆ ಮಾರ್ಕ್ಸ್ ಇದೆ, ಪಕ್ಕದಲ್ಲಿ ಗ್ರೇಡ್ ಇದೆ. ಓಕೆನಾ? ಸೊ ಯಾವ ಮಗು ಎಷ್ಟು ಅಂಕ ತೆಗೆದುಕೊಂಡಿದೆ ಅಂಥೇಳಿ ನಾವಿಲ್ಲಿ ಟೈಪ್ ಮಾಡಿದರೆ ನಮಗೆ ಆ ಮಾರ್ಕ್ಸು ಎಂಟ್ರಿ ಆಗ್ತಾ ಹೋಗುತ್ತೆ. ಹೀಗೆ ನಾವು ಎಲ್ಲ ಮಗುದು ಮಾಡಿ ಕೊನೆಗೆ ಬಂದರೆ, ಸೊ ಇಲ್ಲಿ ಪೇಜ್ 1, 2 ಇದೆ. ಜಾಸ್ತಿ ಮಕ್ಕಳು ಇದ್ದಾಗ ಹೀಗೆ ಚೇಂಜಸ್ ಆಗ್ತಾ ಹೋಗುತ್ತೆ ಪೇಜಸ್ಸು. ಸೊ ನಾವು ಯಾವುದು ಎಲ್ಲ ಮಕ್ಕಳದು ಎಂಟ್ರಿ ಮಾಡಿದ ನಂತರ ಸೇವನ್ನು ಕ್ಲಿಕ್ ಮಾಡಿದರೆ ನಮ್ಮ ಎಲ್ಲ ಮಾರ್ಕ್ಸ್ಗಳು ಏನಾಗ್ತವೆ LBAಲಿ ಅವ್ರ ಸ್ಟ್ಯಾಟ್ಸಲ್ಲಿ ಹೋಗಿ ಸೇವ್ ಆಗ್ತದೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಚೇಂಜಸ್ಗಳು ಬೇಕಿದ್ದಲ್ಲಿ ಅಥವಾ ಇನ್ಫಾರ್ಮೇಷನ್ ಬೇಕಿದ್ದಲ್ಲಿ ದಯಮಾಡಿ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.